ಅಂದಹಾಗೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಖಾಸಗಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತಂತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲ ವಿದ್ಯಾರ್ಥಿಗಳು ಕಾಲೇಜಿನ ಹೊರಗಡೆ ಬೈಕ್ನ ಸೈಲೆನ್ಸರ್ಸ್ ಹೊರತೆಗೆದು ಸಾರ್ವಜನಿಕ ಸ್ಥಳದಲ್ಲಿ ಸಾಕಷ್ಟು ಕಿರಿಕಿರಿ ಉಂಟು ಮಾಡಿದ್ದಾರೆ. ವಿಷಯ ತಿಳಿದ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದನ್ನ ಪ್ರಶ್ನಿಸಿ ಬುದ್ಧಿಮಾತ್ ಹೇಳಿದ್ದಾರೆ. ಇದಕ್ಕೆ ಬಗ್ಗದಿದ್ದಾಗ ಪೊಲೀಸರು ತಮ್ಮ ಶೈಲಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಶೋಕಿಯ ಅಮಲಿನಲ್ಲಿ ಮಿಂದೇಳಿದ್ದ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ದಬ್ಬಾಳಿಕೆ ನಡೆಸಿ ಅವರ ಮೇಲೆಯೇ ಕೈ ಮಿಲಾಯಿಸಿ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ಮಾಡುತ್ತಿದ್ದವರಿಗೆ ಕಾಲೇಜಿನ ಮತ್ತಷ್ಟು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು ಪೊಲೀಸರನ್ನೇ ಥಳಿಸುವ ಮಟ್ಟಕ್ಕೆ ಘಟನೆ ಮುಂದುವರೆದಿದೆ. ಇನ್ನ ಇದು ರಕ್ತ ಎಲ್ಲ ತಲೆಗೆ ನೋಡ್ಸಾಕ್ತೀನಿ. ಪೊಲೀಸರು ರಕ್ತ ಬರಂಗ್ ಮಾಡ್ತಾರೆ. ಒಂದು ನಿಮಿಷ ಇರೋ, ರಿಸರ್ವ್ನೇ ಕಳಿಸ್ತೀನಿ ಒಂದು 2 ನಿಮಿಷ. ಮಾಡ್ರಿ ಇನ್ನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರುವ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪುಂಡಾಟಿಕೆ ಮಾಡುವುದು ಎಷ್ಟು ಸರಿ? ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಪ್ರತಿಷ್ಠಿತ ಕಾಲೇಜಿಗೆ ಪೋಷಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳುಹಿಸುತ್ತಾರೆ, ಬೈಕ್ಗಳನ್ನು ಕೊಡಿಸುತ್ತಾರೆ. ಆದರೆ ಅಂತಹ ಪೋಷಕರು ಇಂತಹ ಘಟನೆಯನ್ನ ಕಂಡು ಇನ್ನಾದರೂ ಸಹ ಬುದ್ಧಿ ತಂದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮಕ್ಕಳ ವಿಲಾಸಿ ಬದುಕಿಗೆ ಸಾಥ್ ಕೊಟ್ರೆ ಇಂತಹ ಘಟನೆಗಳೇ ಸಾಕ್ಷಿಯಾಗುತ್ತದೆ. ಇನ್ನು ಕಾಲೇಜಿನಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಆಯೋಜಕರು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಡುರಸ್ತೆಯಲ್ಲಿ ಸಾರ್ವಜನಿಕರ ಹಿತ ಕಾಯುವ ಪೊಲೀಸರ ಮೇಲೆಯೇ ಇಂತಹ ಕೃತ್ಯ ಎಸಗಿದ್ರೆ ಕಾಲೇಜಿನಲ್ಲಿ ಇನ್ನೆಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಮೂಡಿದೆ. ಇನ್ನು ಈ ಘಟನೆ ಕಂಡ ಸಾರ್ವಜನಿಕರು ವಿದ್ಯಾರ್ಥಿಗಳ ನಡೆಯನ್ನ ಖಂಡಿಸಿದ್ದು ಕಾಲೇಜಿನ ಬಗ್ಗೆಯೂ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನ ಇದು ರಕ್ತ ಎಲ್ಲ ತಲೆಗೆ ನೋಡ್ಸಾಕ್ತೀನಿ. ಪೊಲೀಸರು ರಕ್ತ ಬರಂಗ್ ಮಾಡ್ತಾರೆ. ಒಂದು ನಿಮಿಷ ಇರೋ, ರಿಸರ್ವ್ನೇ ಕಳಿಸ್ತೀನಿ ಒಂದು 2 ನಿಮಿಷ.
ಮಾಡ್ರಿ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.